ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಡಿ ಸ್ಟೂಡೆಂಟ್ಸ್, ಬೆಳಗ್ಗೆ ಕೆ ಎ ಕಡೆಯಿಂದ ಡಿ ಸಿ 2024 ಅಪ್ಲಿಕೇಶನಲ್ಲಿ ಒಂದು ಪೋರ್ಟಲಲ್ಲಿ DCD 2024 ಮಾರ್ಕ್ಸ್ ಎಂಟ್ರಿ ಪೋರ್ಟಲ್ ಲಿಂಕ್ ಅಂತ ಬಿಟ್ಟಿದ್ದಾರೆ. 27/6/24 ಅಂತ. ಸೊ ಅಂದರೆ ಇವತ್ತು ಬೆಳಗ್ಗೆ ಅಪ್ಲೋಡ್ ಮಾಡಿದ್ದಾರೆ. ಏನಂತಂದರೆ ನಿಮ್ಮ ಮಾರ್ಕ್ಸು ಅಪ್ಲೋಡ್ ಮಾಡಬೇಕು. ಡಿಪ್ಲೊಮಾ ಮಾರ್ಕ್ಸ್ ಬಂದಿರುತ್ತಲ್ವಾ, ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾದ್ರೆ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ರು, ಸ್ವಲ್ಪ ಬೇಗ ಬಿಟ್ಟಿದ್ರು. ಲಾಸ್ಟ್ ಟೈಮಲ್ಲಿ ಏನಾಗ್ತಾ ಇತ್ತು ಅಂತಂದರೆ ಅಪ್ಲಿಕೇಶನ್ ಬರೋ ಟೈಮ್ಗೆ ನಿಮ್ಗೆ ರಿಸಲ್ಟ್ ಬಂದಿತ್ತು, ಬಟ್ ಈ ಸಲ ರಿಸಲ್ಟ್ ಬಂದಿರಲಿಲ್ಲ. ಸೊ ಅದಕ್ಕೆ ಇವಾಗ ನಿಮಗೆ ರಿಸಲ್ಟ್ಸ್ ಎಲ್ಲ ಬಂದಿದೆ, ಬ್ಯಾಕ್ಲಾಗ್ ಆಗಿರ್ಬೋದು ಅಥವಾ ರೆಗ್ಯುಲರ್ ಆಗಿರ್ಬೋದು. ಸೊ ಅದ್ರ ಮಾರ್ಕ್ಸ್ ನೀವು ಅಪ್ಲೋಡ್ ಮಾಡಬೇಕು. ಸೊ ಹೌ ಟು ಅಪ್ಡೇಟ್ ದ ಮಾರ್ಕ್ಸ್ ಇನ್ DCT ಆನ್ಲೈನ್ ಅಪ್ಲಿಕೇಶನ್ ಪೋರ್ಟಲ್ ನೋಡಿ, ಈ ಥರ ಬರುತ್ತೆ ನಿಮಗೆ. ಇಲ್ಲಿ ಒಂದು ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಮಾರ್ಕ್ಸ್ ಎಂಟ್ರಿ ಮಾಡಬೇಕು, ಇಯರ್ ಆಫ್ ಪಾಸಿಂಗ್ ಸೆಲೆಕ್ಟ್ ಮಾಡಬೇಕು, ಸ್ಟೇಟಸ್ ಆಫ್ ರಿಸಲ್ಟ್ ಏನು, ಮಂತ್ ಆಫ್ ಪಾಸಿಂಗ್ ಏನು, ಇಯರ್ ಆಫ್ ಪಾಸಿಂಗ್ ಏನು, ಟೋಟಲ್ ಮಾರ್ಕ್ಸು, ಒಬ್ಟೈನ್ ಮಾರ್ಕ್ಸು, ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಡೀಟೇಲಾಗಿ ಹೇಳ್ಕೊಡ್ತೀನಿ ಯಾವ ಥರ ಮಾಡಬೇಕು ಏನು ಅಂತ. ಓಕೆ, ಸೊ ಒಂದು ಸ್ಟೂಡೆಂಟ್ಸ್ ಒಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನು ಹೇಳ್ತಾ ಇದ್ದೀನಿ, ನನಗೆ ಏನು ಇನ್ಫಾರ್ಮೇಷನ್ ಗೊತ್ತಿದೆ ಅದು ಕರೆಕ್ಟ್ ಇರೋದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು. ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ, ಇದು ಹೇಳಿರ್ತೀನಿ ಮತ್ತೆ ಕಾಲ್ ಮಾಡ್ಬಿಟ್ಟು ನನಗೆ ಕೇಳ್ತಾರೆ, ಸರ್ ನೀವು ಹೇಳೋದು ಕರೆಕ್ಟಾ ಅಂತ. ಐ ಡೋಂಟ್ ನೋ ವಾಟ್ ಮೆಂಟಾಲಿಟಿ ದೇ ಆರ್. ಓಕೆ, ಸೊ ಹೇಳಿದ್ದು ಫಾಲೋ ಅಪ್ ಮಾಡಿ. ಐ ನೋ ಹೌ ದ DCT ಪ್ಲೇಸ್. ಓಕೆ, ಸೊ ಡೋಂಟ್ ವರಿ, ನಾನು ಏನು ಹೇಳ್ತೀನಿ ಅಂದರೆ ಫಾಲೋ ಅಪ್ ಮಾಡಿ. ಸೊ ಇದೆಲ್ಲ ನಿಮಗೆ ಇನ್ನೂ ಡೀಟೇಲಾಗಿ ಗೈಡೆನ್ಸ್ ಬೇಕು ಅಂದರೆ ಪರ್ಸನಲ್ ಗೈಡೆನ್ಸ್ ಇದೆ. ಕಂಪ್ಲೀಟ್ ನೀವು ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋವರೆಗೂ ಸಪೋರ್ಟ್ ಇರುತ್ತೆ. ಓಕೆ, ಸೊ ಅದಕ್ಕೆ ಚಾರ್ಜಸ್ ಇದೆ. ಸೊ ಇಂಟ್ರೆಸ್ಟ್ ಇದ್ದವರು ಪಿಂಗ್ ಮಾಡಿ, ಎಲ್ಲ ಅಪ್ಡೇಟ್ಸು ಗ್ರೂಪ್ ಗೈಡ್ ಮಾಡ್ತೀನಿ, ಎಲ್ಲ ಅಪ್ಡೇಟ್ಸು ನಿಮಗೆ ಕೊಡ್ತಾ ಹೋಗ್ತೀನಿ. ಓಕೆ, ನೀವು ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋವರೆಗೂ ಪ್ರತಿಯೊಂದು ಸ್ಟೆಪ್ಪಲ್ಲಿ ನಾನು ನಿಮ್ಮ ಜೊತೆಗಿರ್ತೀನಿ. ಟೆನ್ಷನ್ ಫ್ರೀಯಾಗಿ ಆಗಬೇಕು ಅಂತಂದರೆ ಪರ್ಸನಲ್ ಗೈಡೆನ್ಸ್ ತೊಗೊಳ್ಳಿ. ಇಲ್ಲ ಬೇಡ ಅಂತಂದರೆ ಯೂಟ್ಯೂಬ್ ಚಾನಲ್ ಏನಿದೆ ಅದು ಫಾಲೋ ಅಪ್ಸ್ ಮಾಡಿ, ಎಲ್ಲ ಅಪ್ಡೇಟ್ಸ್ ಇಲ್ಲೂ ಬರ್ತಾ ಇರುತ್ತೆ. ಪರ್ಸನಲ್ ಗೈಡೆನ್ಸಲ್ಲಿ ಸಪೋರ್ಟ್ ಇರುತ್ತೆ, ಅಷ್ಟೇನೇನು ಇಲ್ಲ. ಸೊ ಡಿಪೆಂಡ್ಸ್, ಮುಂದೆ ಗೊತ್ತಾಗುತ್ತೆ ನಿಮಗೆ ಹೋಗ್ತಾ. ಸೊ ಎನಿ ಟೈಮ್ ಬೇಕಾದ್ರೆ ಜಾಯ್ನ್ ಆಗ್ಬೋದು, ಎನಿ ಟೈಮ್ ಜಾಯ್ನ್ ಆದರೂ ಸೇಮ್ ಪ್ರೈಸ್ ಇರುತ್ತೆ. ಸೊ ಬೆಟರ್ ಬೇಗ ಜಾಯ್ನ್ ಆದರೆ ಸೆಷನ್ಸ್ ಇರುತ್ತೆ ನಿಮಗೆ, ಅಲ್ಲಿ ಕ್ಲಾರಿಫೈ ಆಗುತ್ತೆ ನಿಮಗೆ. ಓಕೆ, ಇಟ್ಸ್ ಲೈಸ್ ಅಪಾನ್ ಯು. ಸ್ಟೂಡೆಂಟ್ಸ್ ಆರ್ ಪೇರೆಂಟ್ಸ್ ಆರ್ ನೋಡ್ತಾ ಇದ್ರೆ ಅದು ನೀವು ಬಿಟ್ಟಿದ್ದು. ಓಕೆ, ಸೊ ನೀವು ಇವಾಗ DCT ಅಪ್ಲಿಕೇಶನ್ ಪೋರ್ಟಲ್ನಲ್ಲಿ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇದರ ಒಂದು ವಿಂಡೋ ಓಪನ್ ಆಗುತ್ತೆ. ನಿಮ್ಮದು ಅಪ್ಲಿಕೇಶನ್ ID ಮತ್ತು ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಹಾಕಿದ್ರೆ ನಿಮಗೆ ಲಾಗಿನ್ ಆಗುತ್ತೆ. ಲಾಗಿನ್ ಆದಾಗ ನಿಮಗೆ ಈ ಥರ ಒಂದು ಪೋರ್ಟಲ್ ಬರುತ್ತೆ. ಓಕೆ, ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ, ಒಂದೇ ಪೇಜ್ ಓಪನ್ ಆಗೋದು. ಸೊ ಇಲ್ಲಿ ಎರಡು ಆಪ್ಷನ್ ಇದೆ. ಒಂದು ಏನಂದರೆ ಮಾರ್ಕ್ಸ್ ಎಂಟ್ರಿ ಮಾಡಬೇಕು, ಶುಡ್ ಎಂಟರ್ ದ ಮಾರ್ಕ್ಸ್ ಇಯರ್. ಓಕೆ, ಮಾರ್ಕ್ಸ್ನ ಎಂಟ್ರಿ ಮಾಡಬೇಕು, ಮಾರ್ಕ್ಸ್ ಎಂಟ್ರಿ. ಆಮೇಲೆ ಸೇವ್ ಅಂತ ಕೊಟ್ಟು ಪ್ರಿಂಟ್ ಅಪ್ಲಿಕೇಶನ್ ಅಂತ ಬರುತ್ತೆ. ಅಂದರೆ ನೀವು ಏನು ಎಂಟ್ರಿ ಮಾಡಿದಿರೋ ಮಾರ್ಕ್ಸು ಅದು ಪ್ರಿಂಟ್ ಔಟಲ್ಲಿ ಬರುತ್ತೆ. ಇವಾಗ ಫೈನಲ್ ಕಾಪಿ ಬಂದಿರುತ್ತಲ್ಲ, ಅದೇ ಥರ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಕಾಪಿ ಬಂದಿದೆ ನಿಮಗೆ. ಓಕೆ, ಬರುತ್ತೆ. ಅಂದರೆ ಮಾರ್ಕ್ಸ್ ಎಂಟ್ರಿ ಆದಮೇಲೆ ಸೇವ್ ಅಂತ ಕೊಟ್ಟಾದಮೇಲೆ ನಿಮ್ಮ ಅಪ್ಲಿಕೇಶನಲ್ಲಿ ಆ್ಯಡ್ ಅಪ್ ಆಗುತ್ತೆ. ಇವಾಗ ಸದ್ಯಕ್ಕೆ ನಾನು ಯಾವುದು ಎಂಟ್ರಿ ಮಾಡಿಲ್ಲ ತೋರಿಸೋದಕ್ಕೆ, ಅದು ನಿಮಗೆ ಡೌನ್ಲೋಡ್ ಮಾಡಿದಾಗ ಗೊತ್ತಾಗುತ್ತೆ. ಪ್ರಿಂಟ್ ಅಪ್ಲಿಕೇಶನ್ ಕೊಟ್ಟು ಎಲ್ಲ ಡೀಟೇಲ್ಸ್ ಎಂಟ್ರಿ ಮಾಡಿ ಸೇವ್ ಅಂತ ಕೊಟ್ಟ ತಕ್ಷಣ, ಪ್ರಿಂಟ್ ಅಪ್ಲಿಕೇಶನ್ ಅಂತ ಕೊಟ್ಟ ತಕ್ಷಣ ಆಟೋಮೆಟಿಕ್ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬರುತ್ತೆ ಅಂತ. ಇನ್ ಕೇಸ್ ಎಲ್ಲ ಬಂದರೆ ನಾನು ಗ್ರೂಪಲ್ಲಿ ಪೋಸ್ಟ್ ಮಾಡ್ತೀನಿ, ಅದಕ್ಕೆ ಹೇಳೋದು ಗ್ರೂಪಲ್ಲಿರಿ ಅಂತ. ಸುಮಾರು ಜನ ಇನ್ನೂ ಗ್ರೂಪ್ ಜಾಯ್ನ್ ಆಗಿಲ್ಲ. ಐ ಡೋಂಟ್ ನೋ ವೈ, ವಾಟ್ ಸೀರೀಸಸ್ ದೇ ಆರ್ ಹ್ಯಾವಿಂಗ್. ಓಕೆ, ಎಕ್ಸಿಟ್ ಆಗ್ತೀರಾ, ನಿಮಗೆ ಬಿಟ್ಟಿದ್ದು ನಾ ಏನು ಮಾಡೋಕ್ಕಾಗಲ್ಲ. ಗ್ರೂಪಲ್ಲಿದ್ದರೆ ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಆಮೇಲೆ ಗೊತ್ತಾಗಿಲ್ಲ ಅನ್ನೋದು ತಪ್ಪುತ್ತೆ. ಆಮೇಲೆ ಆರ್ಕಿಟೆಕ್ಚರ್ ಯಾರಿದ್ದಾರೆ ಅಂದರೆ, ನೀವು ನಾಟ ಹಾಜರಾಗಿರೋದು ಅಂತ ಕೇಳಿದ್ರೆ ಆರ್ಕಿಟೆಕ್ಚರ್ ಯಾರೋ ನೋಡ್ತಾ ಇದ್ರೆ ಅವ್ರು ಎಸ್ ಅಂತ ಕೊಡಿ. ಅವ್ರು ನಾಟ ಬರೆದಿದ್ರೆ ಅವ್ರಿಗೆ ಸಂಬಂಧ ಪಡಲ್ಲ. ನೀವು ನಾಟಕ್ಕೆ ಹಾಜರಾಗಿದ್ದೀರಾ ಅಂತಂದ್ರೆ ನೋ ಅಂತ ಕೊಡಬೇಕು. ಇದನ್ನು ಕ್ಲಿಕ್ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ. ಡಿಪ್ಲೊಮೋಯಿಂದ ಇಂಜಿನಿಯರಿಂಗ್ ಯಾರು ಹೋಗ್ತಾ ಇದ್ದೀರಾ ಅದನ್ನು ನೋ ಅಂತ ಕೊಡಬೇಕು. ಆರ್ಕಿಟೆಕ್ಚರ್ ಮಾಡೋರು ಎಸ್ ಅಂತ ಕೊಡ್ತಾರೆ. ಓಕೆ, ಸೊ ಇವಾಗ ಏನು ಸರ್ ಡೀಟೇಲ್ಸ್ ಇದು ಎಕ್ಸಾಕ್ಟ್ಲಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ನಿಮಗೆ ಇದ್ರಲ್ಲಿ ಇದಾಗೋದು ನಿಮಗೆ ಇಯರ್ ಆಫ್ ಸ್ಟೇಟಸ್ ಆಫ್ ರಿಸಲ್ಟ್, ಅಂದರೆ ಯಾವ ಇಯರ್ ಸೆಲೆಕ್ಟ್ ಆಗಿ ಯಾವ ಇಯರ್ ಪಾಸ್ ಆಗಿದ್ದೀನಿ, ಸ್ಟೇಟಸ್ ಆಫ್ ರಿಸಲ್ಟ್ ಏನು, ಮತ್ತು ಮಂತ್ ಆಫ್ ಪಾಸಿಂಗ್ ಏನು, ಮತ್ತು ಇಯರ್ ಆಫ್ ಪಾಸಿಂಗ್. ಫಸ್ಟ್ ಮೇನ್ ಥಿಂಗು ಎರಡು ಕ್ಯಾಟಗರಿ ಡಿವೈಡ್ ಮಾಡಿದ್ದೀನಿ. ಇದನ್ನು ಕಂಪ್ಲೀಟ್ ಆಗಿ ನೋಡಿ, ಇದೊಂದು ಕ್ಯಾಟಗರಿ ಡಿವೈಡ್ ಮಾಡಿದ್ದೀನಿ. ಫಸ್ಟ್ ಕ್ಯಾಟಗರಿ, ಸೆಕೆಂಡ್ ಕ್ಯಾಟಗರಿ ಡಿವೈಡ್ ಮಾಡಿದ್ದೀನಿ, ಯಾಕಂದರೆ ಅಷ್ಟು ಇನ್ಫಾರ್ಮೇಷನ್ ಇದೆ ಹೇಳೋವಂಥದ್ದು. ಸೊ ಇವಾಗ ನಿಮಗೆ ಇಯರ್ ಆಫ್ ಪಾಸಿಂಗ್ ಬರೋದಾದರೆ ಫಸ್ಟ್ ಸೆಮ್ ನಿಮಗೆ ಮಾರ್ಚ್ 2022, ನೀವು ಕೋವಿಡ್ ಬ್ಯಾಚ್ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಲೇಟಾಗಿ ಅಡ್ಮಿಷನ್ ಆಗಿದ್ರಿ. ಸೊ ರಫ್ಲಿ ಅಕ್ಟೋಬರ್ 2021 ಜಾಯ್ನ್ ಆಗಿದ್ರೆ ನಿಮಗೆ, ಬಟ್ ಎಕ್ಸಾಮ್ ನಿಮಗೆ ಫೆಬ್ರವರಿ ಮಾರ್ಚ್ ಅಲ್ಲಿ ಆಯಿತು ನಿಮಗೆ. ಸೊ ಫಸ್ಟ್ ಸೆಮ್ ರಿಸಲ್ಟ್ ಬಂದು ನಿಮಗೆ ಮಾರ್ಚ್ 22, ಸೆಕೆಂಡ್ ಸೆಮ್ ಬಂದು ಸೆಪ್ಟೆಂಬರ್ 22, ಥರ್ಡ್ ಸೆಮ್ ಬಂದು ಜಾನ್ 23, ಫೋರ್ತ್ ಸೆಮ್ ಬಂದು ಜುಲೈ 23, ಫಿಫ್ತ್ ಸೆಮ್ ಬಂದು ಡಿಸೆಂಬರ್ 23 ಆ್ಯಂಡ್ ಸಿಕ್ಸ್ ಸೆಮ್ ಬಂದು ಮೇ 24. ದಿಸ್ ಇಸ್ ದ ಇಯರ್ ಆಫ್ ಪಾಸಿಂಗ್ ನೀವು ಮೆನ್ಷನ್ ಮಾಡಬೇಕಾಗಿರೋದು. ಅಂದರೆ ಏನು ಸರ್ ಇವೆಲ್ಲ ಕೊಡಬೇಕಂತಂದರೆ ಅವ್ನಿಗೆ ಕೇಳಿರೋದು ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಓನ್ಲಿ ಇಯರ್ ಅಂದರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಮಾತ್ರ ಕೇಳಿದ್ದಾರೆ. ಸೊ ನೀವು ಇಲ್ಲಿ ಕೊಡಬೇಕಾಗಿರೋದು ಸ್ಟೇಟಸ್ ಆಫ್ ರಿಸಲ್ಟ್, ಇಯರ್ ಆಫ್ ರಿಸಲ್ಟ್. ಸ್ಟೇಟಸ್ ಆಫ್ ರಿಸಲ್ಟ್ ಏನು ಅಂತಂದರೆ 3 ಆಪ್ಷನ್ ಬರುತ್ತೆ. ನೀವು ಕಂಪ್ಲೀಟ್ಲಿ ಪಾಸ್ ಆಗಿದ್ರೆ ಪಾಸ್ ಅಂತ ಸೆಲೆಕ್ಟ್ ಮಾಡಬೇಕು, ಫೇಲ್ ಆಗಿದ್ದು ಬರ್ತೀನಿ ಆಮೇಲೆ ಏನು ಅಂತ ಪಾಸ್ ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಏನು ಎಂಟ್ರಿ ಮಾಡಬೇಕು ಅಂದರೆ ಇಯರ್ ಆಫ್ ಮಂತ್ ಆಫ್ ಪಾಸಿಂಗ್ ಬಂದು ಸೆಪ್ಟೆಂಬರ್ ಅಂತ ಎಂಟ್ರಿ ಮಾಡಬೇಕು. ಇಯರ್ ಆಫ್ ಪಾಸಿಂಗ್ ಬಂದು 2022 ಸೆಲೆಕ್ಟ್ ಮಾಡಬೇಕು. ಸಿಮಿಲರ್ಲಿ ಸೆಕೆಂಡ್ ಇಯರ್ ಬಂದು ಜುಲೈ 2023 ಸೆಲೆಕ್ಟ್ ಮಾಡಬೇಕು. ಇದು ಬಂದು ಮೇ 2024 ಸೆಲೆಕ್ಟ್ ಮಾಡಬೇಕು. ಸೊ ದಿಸ್ ಇಸ್ ದ ಥಿಂಗ್.
ಇದರಲ್ಲೂ ಸುಮಾರು ಜನ ಸ್ಟೂಡೆಂಟ್ಸ್ ಡೌಟ್ ಇರುತ್ತೆ, ಸರ್ ಅದು ಇದು ತಲೆ ಕೆಡಿಸ್ಕೊಂಬೇಡಿ, ನಾನು ಏನು ಹೇಳ್ತೀನೋ ಜಸ್ಟ್ ಫಾಲೋ ಅಪ್ ಮಾಡಿ, ಜಸ್ಟ್ ಫಾಲೋ ಅಪ್ ದ ಇನ್ಸ್ಟ್ರಕ್ಷನ್ಸ್ ವಾಟ್ ಐ ವಿಲ್ ಗಿವ್. ಅದ್ರ ಮೇಲೆ ನಿಮ್ಮ ಇಷ್ಟ, ನನಗೆ ದಯಮಾಡಿ ಕ್ವಶನ್ಸ್ ಕೇಳಕ್ಕೆ ಹೋಗಬೇಡಿ, ಅದೇಂಗೆ ಇದೆಂಗೆ ಅಂತ. ನಾನು ಏನು ಹೇಳ್ತೀನೋ ದಯಮಾಡಿ ಅದನ್ನು ಫಾಲೋ ಅಪ್ ಮಾಡಿ. ಓಕೆ, ಸೊ ನೆಕ್ಸ್ಟು ಇದು ಬಂದು ಎಲ್ಲ ಕ್ಲಿಯರ್ ಆಗಿರೋರಿಗೆ, ಓಕೆ, ಎಲ್ಲ ಕ್ಲಿಯರ್ ಆಗಿರೋರಿಗೆ ನಾನು ಹೇಳ್ತಾ ಇರೋದು, ಬ್ಯಾಕ್ಲಾಗ್ಸ್ ಇಲ್ದವ್ರಿಗೆ. ನೆಕ್ಸ್ಟ್ ಬ್ಯಾಕ್ಲಾಗ್ಸ್ ಇರೋರಿಗೆ ಏನು ಅಂತಂದರೆ ನೋಡಿ, ಇಲ್ಲಿ ಈ ಥರ ಎಂಟ್ರಿ ಮಾಡುತ್ತೆ, ನೀವು ಎಂಟ್ರಿ ಮಾಡಿದಾಗ ಈ ಥರ ಬರುತ್ತೆ, ಆಲ್ ಕ್ಲಿಯರ್ ವಿತ್ ನೋ ಬ್ಯಾಕ್ಲಾಗ್ಸ್ ಅಂದರೆ ಈ ಥರ ಬರುತ್ತೆ. ನೋಡಿ ಹೇಳಿದ್ನಲ್ಲ, ಇವಾಗ ಏನು ಎಂಟ್ರಿ ತೋರಿಸ್ತೀನಿ ಇಲ್ಲಿ, ಇಲ್ಲಿ ಏನು ಎಂಟ್ರಿ ತೋರಿಸ್ತೀನಿ ಈ ಥರ ಬರುತ್ತೆ ನಿಮ್ಗೆ ಇಲ್ಲಿ. ಓಕೆ, ಇದು ಬ್ಯಾಕ್ಲಾಗ್ ಇಲ್ದವ್ರಿಗೆ, ಅಂದರೆ ಇವಾಗ ಏನು 6 ಸೆಮ್ ಫಸ್ಟ್ ಸೆಮ್ ಜಾಯ್ನ್ ಆಗಿ 6 ಸೆಮ್ವರೆಗೂ ಕಂಪ್ಲೀಟ್ ಆಗಿ, ಓಕೆ, ಎನಿ ಬ್ಯಾಕ್ಲಾಗ್ಸ್ ಇದ್ರು 6 ಸೆಮ್ ರಿಸಲ್ಟ್ ಬಂದಾಗ ಕ್ಲಿಯರ್ ಆಗಿತ್ತು ಅಂದರೆ ಅವ್ರಿಗೆ ಇದು ಕೊಡಬೇಕು. ಇವಾಗ ಈ ಬ್ಯಾಕ್ಲಾಗ್ಸ್ ಇರೋರು ಏನು ಸರ್ ಮಾಡಬೇಕು, ಇವಾಗ ನಾಟ್ ಕ್ಲಿಯರ್ ಸ್ಟಿಲ್ ಹ್ಯಾವಿಂಗ್ ಬ್ಯಾಕ್ಲಾಗ್ಸ್ ಅಂದ್ರೆ ಏನು ಮಾಡಬೇಕು, ರಿಸಲ್ಟ್ ಅವೈಟಿಂಗ್ ಅಂತ ಕೊಡಬೇಕು. ರಿಸಲ್ಟ್ ಅವೈಟಿಂಗ್ ಅಂತ ಕೊಟ್ಟು ಮಾರ್ಕ್ಸ್ ಎಂಟ್ರಿ ಮಾಡಬೇಕು. ಓಕೆ, ಅಂದ್ರೆ ರಿಸಲ್ಟ್ ಅವೈಟಿಂಗ್ ಅಂತ ಕೊಟ್ಟರೆ ನಿಮ್ಗೆ ಏನು ಮಾಡಬೇಕು, ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಸೆಕೆಂಡ್ ಇಯರ್ ಫೇಲ್ ಆಗಿರ್ತೀರಾ ಅಥವಾ ಫಸ್ಟ್ ಇಯರ್ ಫೇಲ್ ಆಗಿರ್ತೀರಾ, ಸುಮಾರು ದಿನ PMS ಮ್ಯಾಥ್ಸ್ ಬ್ಯಾಲೆನ್ಸ್ ಇದೆ, ಇಲ್ಲ 5th ಸೆಮ್ ಬ್ಯಾಲೆನ್ಸ್ ಇರುತ್ತೆ. ಅವಾಗ ಏನು ಮಾಡಿ, ಆ ಎಕ್ಸಾಮ್ದು ಏನೇನು ಬರ್ದಿದ್ದೀರಾ ಸೆಪ್ಟೆಂಬರ್ ಜುಲೈ ಮೇ ಅಂತ ಕೊಟ್ಬಿಟ್ಟು ರಿಸಲ್ಟ್ ಅವೈಟಿಂಗ್ ಅಂತ ಕೊಡಿ ಅಷ್ಟೇ, ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇವಾಗ ಇದರಲ್ಲಿ ಇನ್ನೊಂದು ಬರುತ್ತೆ, ಸರ್ ಇವಾಗ ನಂದು ಹಳೇದು ಬ್ಯಾಕ್ಲಾಗ್ ಇತ್ತು, ಓಕೆ, ಹಳೇದು ಬ್ಯಾಕ್ಲಾಗ್ ಇತ್ತು, ಫಾರ್ ಎಕ್ಸಾಂಪಲ್ ಸರ್ ನಾನು ಏನು ಒಂದು ನಿಮಿಷ ಸರ್, ಇವಾಗ ನಾನು ಫಸ್ಟ್ ಸೆಮ್ ಬ್ಯಾಕ್ಲಾಗ್ ಆದೆ, ಫಸ್ಟ್ ಸೆಮ್ ಬ್ಯಾಕ್ಲಾಗ್ ಆದ್ಮೇಲೆ ನಾನು ಥರ್ಡ್ ಸೆಮ್ ಬಂದಾಗ ಕ್ಲಿಯರ್ ಮಾಡ್ಕೊಂಡೆ ಅಂತಂದ್ರೆ ಅವಾಗ ಏನು ಮಾಡಬೇಕು ಅಂತಂದ್ರೆ, ಇದು ಬಂದು ಜುಲೈ ಆಗಲ್ಲ, ಥರ್ಡ್ ಸೆಮ್ ಅಂದ್ರೆ ಏನಾಗುತ್ತೆ ಜುಲೈ ಅಂತ ಕೊಟ್ಬಿಟ್ಟು 2023 ಅಂತ ಕೊಟ್ಬಿಡಿ. ಯಾಕಂದ್ರೆ ಫಸ್ಟ್ ಸೆಮ್ನ ಥರ್ಡ್ ಸೆಮ್ ಅಥವಾ ಫೋರ್ತ್ ಸೆಮ್ ಕ್ಲಿಯರ್ ಮಾಡ್ಕೊಂಡಿರ್ತೀರಾ, ಅದ್ರ ಪ್ರಕಾರ ಕೊಟ್ಕೊಂಡು ಹೋಗಿ. ನೋಡಿ ಈ ಪಾರ್ಟ್ ಇದೆಯಲ್ಲ, ತೀರಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಓಕೆ, ರಫ್ಲಿ ಒಂದು ಹೇಳ್ತಾ ಇದೀನಿ, ತೀರಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಯಾವ ಸೆಮ್ ನೋಡ್ಕೊಂಡು ಆ ಸೆಮ್ ನಿಮಗೆ ಏನು ಹೇಳಿದ್ದೆ ನಿಮಗೆ, ನೋಡಿ ಇಲ್ಲಿ ಏನು ಹೇಳಿದ್ದೆ ನಿಮಗೆ, ಇದ್ರ ಪ್ರಕಾರ ನೋಡ್ಕೊಂಡು ಎಂಟ್ರಿ ಮಾಡಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಓಕೆ, ಅವ್ರು ಕೇಳಿರೋದೇನೋ ಜಸ್ಟ್ ಫಸ್ಟ್ ಸೆಮ್ ಯಾವಾಗ ಕ್ಲಿಯರ್ ಆಗಿದ್ದೀರಾ, ಫಸ್ಟ್ ಇಯರ್ ಕ್ಲಿಯರ್ ಆಗಿದೆ, ಸೆಕೆಂಡ್ ಇಯರ್ ಕ್ಲಿಯರ್ ಆಗಿದೆ, ಥರ್ಡ್ ಇಯರ್ ಕ್ಲಿಯರ್ ಆಗಿದ್ದೀರಾ ಅಂತ ರಫ್ಲಿ ಮೆನ್ಷನ್ ಮಾಡಿ. ನೀವು ತಲೆ ಕೆಡಿಸ್ಕೊಬೇಕಾಗಿರೋದು ಮುಂದೆ ತುಂಬಾ ಇದೆ. ಇವಾಗ ಬ್ಯಾಕ್ಲಾಗ್ ಇದು ಕ್ಲಿಯರ್ ಆಗಿರೋರಿಗೆ ಇದು ಆಪ್ಷನ್ ಹೇಳಿರೋದು ನಾನು. ಬ್ಯಾಕ್ಲಾಗ್ ಯಾವ್ದು ಸ್ಟಿಲ್ ಇದೆ ಅವ್ರಿಗೆ ಇವಾಗ ಏನು ಹೇಳಿದೆ ಅದನ್ನ ಎಂಟ್ರಿ ಮಾಡಬೇಕು. ರಿಸಲ್ಟ್ ಅವೈಟಿಂಗ್ ಅಂತ ಕೊಟ್ಬಿಟ್ಟು ನೀವು ಯಾವ ಎಕ್ಸಾಮ್ ಫೇಲ್ ಆಗಿದ್ದೀರಾ, ಅಂದ್ರೆ ಅಟೆಂಪ್ಟ್ ಆದಾಗ ಸೆಪ್ಟೆಂಬರ್ ಅಟೆಂಪ್ಟ್ ಆದ್ರ ಅಥವಾ ಜುಲೈಲಿ ಫೇಲ್ ಆಗಿದ್ದೀರಾ ಅಥವಾ ಮೇಲ್ ಫೇಲ್ ಆಗಿದ್ದೀರಾ, ಅದೇ ಬರಬೇಕು. ಇಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡಬೇಕು. ಇವಾಗ ಮಾರ್ಕ್ಸ್ ಏನು ಎಂಟ್ರಿ ಮಾಡಬೇಕು, ನೆಕ್ಸ್ಟ್ ಆಪ್ಷನ್ ಬರೋದು ನಿಮಗೆ. ಇಷ್ಟೆಲ್ಲ ಆದ್ಮೇಲೆ ನಿಮಗೆ ಸರ್ ಟೋಟಲ್ ಮಾರ್ಕ್ಸ್ ಏನು, ಅಬ್ಟೈನ್ ಪರ್ಸೆಂಟೇಜ್ ಏನು, ಇದೇ ತುಂಬಾ ತಲೆ ಕೆಡಿಸ್ತಾ ಇರೋದು ಸ್ಟೂಡೆಂಟ್ಸ್ ನಿಮಗೆ. ಯಾಕೆಂದ್ರೆ ಈ ಡೇಟಾ ನಿಮಗೆ ಎಲ್ಲೂ ಸಿಗ್ತಾ ಇಲ್ಲ. ನಿಮಗೆ ಕಾಲೇಜ್ ಕಡೆಯಿಂದ ಕೂಡ ಮಾರ್ಕ್ಸ್ ಕಾರ್ಡಲ್ಲಿ ಏನು ಕೊಡ್ತಾ ಇದ್ದಾರೆ ಅಂತಂದ್ರೆ ನಿಮಗೆ CGPL ಕೊಡ್ತಾ ಇದ್ದಾರೆ. ಅಂದ್ರೆ ನಿಮಗೆ ಟೋಟಲ್ ಮಾರ್ಕ್ಸ್ ಬರಬೇಕಾಗಿತ್ತು, ಅಂದ್ರೆ ಸೆಮಿಸ್ಟರ್ ವೈಸ್ ಟೋಟಲ್ ಮಾರ್ಕ್ಸ್ ಬರಬೇಕಾಗಿತ್ತು. ಬಟ್ ನಿಮ್ಗೆ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಗ್ರೇಡ್ ಪಾಯಿಂಟ್ಸ್ ಕೊಡ್ತಾ ಇದ್ದಾರೆ. ಗ್ರೇಡ್ ಪಾಯಿಂಟ್ಸ್ ಆವರೇಜ್ ಕೊಡ್ತಾ ಇದ್ದಾರೆ. ಫೈನಲ್ ಆಗಿ ಒಂದು ಪರ್ಸೆಂಟೇಜ್ ಕೊಡ್ತಾರೆ, ಅಲ್ಲೂ ನಿಮಗೆ ಟೋಟಲ್ ಮಾರ್ಕ್ಸ್ ಸಿಗಲ್ಲ. ನಿಮ್ಗೆ ಏನ್ ಬೇಕಾಗಿರೋದು, ಫಸ್ಟ್ ಇಯರ್ಗೇನು, ಸೆಕೆಂಡ್ ಇಯರ್ಗೇನು, ಥರ್ಡ್ ಇಯರ್ ಟೋಟಲ್ ಮಾರ್ಕ್ಸ್ ಬೇಕಾಗಿರೋದು. ಅಂದ್ರೆ ನಿಮಗೆ ಇಂಡಿವಿಜುವಲ್ ತಗೊಂಡಾಗ ನೋಡಿತಾರೆ, ಸೆಕೆಂಡ್ ಸೆಮ್ದು ರಿಸಲ್ಟ್ ಇದು. ಇಲ್ಲಿ ತಗೊಂಡಾಗ ನಿಮಗೆ ಇಲ್ಲಿ ಮಾರ್ಕ್ಸ್ ಬರುತ್ತೆ. ಇದು ಎಕ್ಸಾಮ್ ಕನೆಕ್ಟ್ ಆಗಿರೋದು, IM ಮಾರ್ಕ್ಸ್ ಟೋಟಲ್ ಇಷ್ಟು ಬರುತ್ತೆ. ಅಂದ್ರೆ ಟೋಟಲ್ ಮಾರ್ಕ್ಸ್ 550ಗೆ ಎಷ್ಟು ಬರುತ್ತೆ ಇಲ್ಲಿ ಇಂಡಿಕೇಟ್ ಆಗುತ್ತೆ. ಇದು ನಿಮಗೆ ಬೇಕಾಗಿರೋದು. ಬಟ್ ಇದು ಸಿಗಲ್ಲ, ನಿಮ್ಗೆ ಎಲ್ಲೂ ಸಿಗಲ್ಲ. ಇದು ಎಲ್ಲಿ ಸಿಗಬೇಕು ಏನೋ ಹೇಳ್ತೀನಿ. ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಹೇಳ್ತಾ ಇದ್ದೀನಿ. ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಅಲ್ಲಿ ಇವಾಗ ಇನ್ಕ್ಲೂಡಿಂಗ್ ಆಡಿಟ್ ಕೋರ್ಸ್ ಲಾಸ್ಟ್ ಟೈಮ್ ಒಂಥರ ಇತ್ತು, ಈ ತರ ಒಂಥರ ಮಾಡಿದ್ದಾರೆ. ಯಾಕಂದ್ರೆ ಲಾಸ್ಟ್ ಟೈಮೇ ಕ್ಲಾರಿಟಿ ಸಿಕ್ಕಿದ್ದು ನಮಗೆ. ಸೊ ಇನ್ಕ್ಲೂಡಿಂಗ್ ಆಡಿಟ್ ಕೋರ್ಸ್ ಪ್ರತಿಯೊಂದು ಮಾರ್ಕ್ಸ್ ಕೌಂಟ್ ಆಗುತ್ತೆ. ಅದೇ ನಾನು ನಿಮ್ಗೆ ಹೇಳ್ತಾ ಇದ್ದು, ಒಂದೊಂದು ಮಾರ್ಕ್ಸ್ ಇಂಪಾರ್ಟೆಂಟು, ಯಾವುದು ಮಿಸ್ ಮಾಡ್ಕೊಬೇಡಿ ಅಂತ. ನೋಡಿ ಇವಾಗ ಫಸ್ಟ್ ಇಯರ್ ತಗೊಂಡ್ರೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಬರುತ್ತೆ. ಫಸ್ಟ್ ಸೆಮ್ಗೆ 450 ಬರುತ್ತೆ, ಸೆಕೆಂಡ್ ಸೆಮ್ಗೆ 550 ಬರುತ್ತೆ. ಇದು ಬಂದು ಬ್ರಾಂಚ್ ವೈಸ್ ಮೇಲೆ ವೇರಿ ಆಗುತ್ತೆ. ಅದು ಎಲ್ಲಿ ಸಿಗುತ್ತೆ ಸರ್ ಅಂತ ಅದನ್ನು ಇಂಡಿಕೇಟ್ ಮಾಡ್ತೀನಿ. ಸೆಕೆಂಡ್ ಇಯರ್ ತಗೊಂಡ್ರೆ ಥರ್ಡ್ ಸೆಮ್ಗೆ 450 ಬರುತ್ತೆ, ಫೋರ್ತ್ ಸೆಮ್ಗೆ 450 ಬರುತ್ತೆ. ಥರ್ಡ್ ಇಯರ್ ತಗೊಂಡ್ರೆ 5th ಸೆಮ್ಗೆ 400 ಬರುತ್ತೆ, 6th ಸೆಮ್ಗೆ 400 ಬರುತ್ತೆ. ಇದು ಬಂದು ಎನಿ ಪಾತ್ವೆ ತಗೊಂಡವ್ರಿಗೂ ಸೇಮ್ ಬರುತ್ತೆ. ಓಕೆ, ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ಪಾತ್ವೆ 1, ಪಾತ್ವೆ 2, ಪಾತ್ವೆ 3 ಸೇಮ್ ಬಂದು 400 ಬರುತ್ತೆ. ಸೊ ಇದು ಇವಾಗ ಫಸ್ಟ್ ಇಯರ್ ಆಡ್ ಮಾಡಿದ್ರೆ ಟೋಟಲ್ 1000 ಬರುತ್ತೆ, ಸೆಕೆಂಡ್ ಇಯರ್ ಆಡ್ ಮಾಡಿದ್ರೆ 900 ಬರುತ್ತೆ, ಥರ್ಡ್ ಇಯರ್ ಆಡ್ ಮಾಡಿದ್ರೆ 800 ಬರುತ್ತೆ. ಇದು ನಿಮಗೆ ಟೋಟಲ್ ಮಾರ್ಕ್ಸ್. ಅಂದ್ರೆ ಇಲ್ಲಿ ಏನು ಎಂಟ್ರಿ ಮಾಡಬೇಕು, ಇಲ್ಲಿ ಟೋಟಲ್ ಮಾರ್ಕ್ಸ್ ಎಂಟ್ರಿ ಮಾಡಬೇಕು. ಇಲ್ಲಿ ಬಂದು 1000 ಎಂಟ್ರಿ ಮಾಡಬೇಕು, ಇಲ್ಲಿ ಬಂದು 900 ಎಂಟ್ರಿ ಮಾಡಬೇಕು, ಇಲ್ಲಿ ಬಂದು 800 ಎಂಟ್ರಿ ಮಾಡಬೇಕು. ಇದು ಬೇಕಾಗಿರೋದು ನಿಮಗೆ. ಸೊ ಇದು ಟೋಟಲ್ ಮಾರ್ಕ್ಸ್ ಗೊತ್ತಾಯ್ತು ನಿಮಗೆ. ಸೊ ಇವಾಗ ಎಲ್ಲಿ ಸಿಗುತ್ತೆ ಸರ್ ಇದು ಟೋಟಲ್ ಮಾರ್ಕ್ಸ್, ಹೆಂಗ್ ಕನ್ಫರ್ಮ್ ಮಾಡ್ಕೊಬೇಕು? ಇದು ನೀವು CS ಬ್ರಾಂಚ್ಗೆ ಹೇಳಿದ್ದೀರಾ. ಇವಾಗ ಹೆಂಗ್ ಕನ್ಫರ್ಮ್ ಮಾಡ್ಕೊಬೇಕು ಅಂದ್ರೆ ನೋಡಿ, ಸಿಲೆಬಸ್ ಕಾಪಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಇದು ಬಂದು ಫಸ್ಟ್ ಸೆಮಿಸ್ಟರ್ ನೋಡಿ, ಫಸ್ಟ್ ಸೆಮ್ ಕಂಪ್ಯೂಟರ್ ಸೈನ್ಸ್ ನೋಡಿ ಟೋಟಲ್ ಮಾರ್ಕ್ಸ್ ಬರುತ್ತೆ. ಟೋಟಲ್ ಮಾರ್ಕ್ಸ್ ಅಂತ ಇದೆ, ಇಲ್ಲಿ ಬಂದ್ರೆ ಗೊತ್ತಾಗುತ್ತೆ ನೋಡಿ. ಫಸ್ಟ್ ಸೆಮ್ದು 450 ಬರುತ್ತೆ, ಸೆಕೆಂಡ್ ಸೆಮ್ದು ಸೇಮ್ ನೋಡಿ. ಸೆಕೆಂಡ್ ಸೆಮಿಸ್ಟರ್ ಕಂಪ್ಯೂಟರ್ ಸೈನ್ಸ್ ಟೋಟಲ್ ಮಾರ್ಕ್ಸ್ ಬಂದು ನೋಡಿ ಇಲ್ಲಿ 550 ಬರುತ್ತೆ. ಇದೇ ತರ ಪ್ರತಿಯೊಂದು ಬ್ರಾಂಚ್ಗೂ ಬರುತ್ತೆ. ಅಂದ್ರೆ ಫಸ್ಟ್ ಸೆಮ್ 450, ಸೆಕೆಂಡ್ ಸೆಮ್ 550 ಬರುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ಥರ್ಡ್ ಸೆಮ್ ಬಂದು ಕಂಪ್ಯೂಟರ್ ಸೈನ್ಸ್
ಟೋಟಲ್ ಮಾರ್ಕ್ಸ್ ಬಂದು ನೋಡಿ ಇಲ್ಲಿ 450 ಇದೆ. ಓಕೆ, ಇನ್ಕ್ಲೂಡಿಂಗ್ ಆಡಿಟ್ ಕೋರ್ಸ್, ಇದು ಇನ್ಕ್ಲೂಡಿಂಗ್ ಆಡಿಟ್ ಕೋರ್ಸ್ ನಾನು ಹೇಳ್ತಾ ಇರೋದು. ಆಡಿಟ್ ಕೋರ್ಸ್ ಇನ್ಕ್ಲೂಡ್ ಆಗುತ್ತೆ, ಪ್ರತಿಯೊಂದು ಮಾರ್ಕ್ಸ್ ಇನ್ಕ್ಲೂಡ್ ಆಗುತ್ತೆ. ಸಿಮಿಲರ್ಲಿ ಫೋರ್ತ್ ಸೆಮ್ ಕಂಪ್ಯೂಟರ್ ಸೈನ್ಸ್ ಬಂದು ಟೋಟಲ್ ಮಾರ್ಕ್ಸ್ ಬಂದು 450 ಇದೆ. ಅಂದ್ರೆ ನಿಮಗೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಥರ್ಡ್ ಸೆಮ್ ಬಂದು 450, ಫೋರ್ತ್ ಸೆಮ್ ಬಂದು 450, ಎರಡು ಸೇರಿ 900 ಆಗುತ್ತೆ. ಸಿಮಿಲರ್ಲಿ ಫಿಫ್ತ್ ಸೆಮ್ ನೋಡಿ, ಫಿಫ್ತ್ ಸೆಮ್ ಬಂದು ಪಾತ್ವೇ 1, ಪಾತ್ವೇ 2, ಪಾತ್ವೇ 3 ಯಾವುದೇ ಪಾತ್ವೇ ತಗೊಂಡ್ರು ಫಿಫ್ತ್ ಸೆಮ್ ಕಂಪ್ಯೂಟರ್ ಸೈನ್ಸ್ ಟೋಟಲ್ ಮಾರ್ಕ್ಸ್ ಬಂದು ನೋಡಿ ಇಲ್ಲಿ 400 ಇದೆ. ಇಲ್ಲಿ ಟೋಟಲ್ ಬಂದು 400 ಆಗುತ್ತೆ, ಇಲ್ಲಿ ಬಂದು 400 ಆಗುತ್ತೆ. ಅದೇ ಯಾವುದೇ ಪಾತ್ವೇ ತಗೊಂಡ್ರು 400 ಮಾರ್ಕ್ಸೇ ಬರೋದು ನಿಮಗೆ ಟೋಟಲ್. ಸಿಕ್ಸ್ ಸೆಮ್ ತಗೊಂಡ್ರೆ ಒಂದು ಪಾತ್ವೇ 1, ಪಾತ್ವೇ 2, ಪಾತ್ವೇ ರಿಲೇಟೆಡ್ ಟ್ರೈನಿಂಗ್, ಇಂಪ್ಲಾಂಟ್ ಟ್ರೈನಿಂಗ್ ಹೋಗ್ಬೋದು ಅಥವಾ ಪ್ರಾಜೆಕ್ಟ್ ಹೋಗ್ಬೋದು. ಸೊ ಅದು ಬಂದು ಟೋಟಲ್ ಮಾರ್ಕ್ಸ್ ಬಂದು ಎಷ್ಟು ಬರುತ್ತೆ ನಿಮಗೆ ಇಲ್ಲಿ ಸಿಕ್ಸ್ ಸೆಮ್ ಕಂಪ್ಯೂಟರ್ ಸೈನ್ಸ್. ಸೊ 400 ಬರುತ್ತೆ. ಸೊ ಅದನ್ನ ನಿಮಗೆ ಫಿಫ್ತ್ ಸೆಮ್ಗೆ 400 ಬರುತ್ತೆ, ಸಿಕ್ಸ್ ಸೆಮ್ಗೆ 400 ಬರುತ್ತೆ, ಇದು ಬಂದು 800 ಬರುತ್ತೆ ನಿಮಗೆ. ಸೊ ಇದನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗಿರೋದು ನೀವು ಇಲ್ಲಿ ಇದನ್ನ 1900, 800 ಎಂಟ್ರಿ ಮಾಡಿ ಟೋಟಲ್ ಮಾರ್ಕ್ಸ್ ಇಲ್ಲಿ ಪಾಸ್ ಅಂತ ಕೊಟ್ಬಿಟ್ಟು ಪಾಸ್ ಆಗಿದ್ರೆ ಒಪ್ಟೈನ್ಡ್ ಮಾರ್ಕ್ಸ್ ಇಲ್ಲಿ ಎಂಟ್ರಿ ಮಾಡಿದಾಗ ಪರ್ಸೆಂಟೇಜ್ ಈ ತರ ಬರುತ್ತೆ ನಿಮಗೆ. ಇದೆಲ್ಲ ಕೊಟ್ಬಿಟ್ಟು ಸೇವ್ ಅಂತ ಕೊಟ್ರೆ ಅದು ಆಟೋಮೆಟಿಕಲಿ ಸೇವ್ ಆಗುತ್ತೆ. ಓಕೆ, ಇಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡಿ ನೀವು ನೋಡಿ, ಇಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡಿ ಇಲ್ಲಿ ಸೇವ್ ಅಂತ ಕೊಟ್ಬಿಟ್ಟು ಪ್ರಿಂಟ್ ಅಪ್ಲಿಕೇಶನ್ ಅಂತ ಕೊಟ್ರೆ ನಿಮಗೆ ಒಂದು ಅಪ್ಲಿಕೇಶನ್ ಕಾಪಿ ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮಗೆ ಒಂದು ಕಾಲಮ್ ಅಡಪ್ ಆಗಿರುತ್ತೆ, ಈ ಡಿಪ್ಲೊಮಾ ಮಾರ್ಕ್ಸ್ ಕಾಲಮ್ ಅಡಪ್ ಆಗಿರುತ್ತೆ. ಓಕೆ ಸರ್, ಇವೆಲ್ಲ ಹೇಳಿದ್ರಿ. ಈ ಸಿಲೆಬಸ್ ಇವಾಗ ಎಲ್ಲಿ ಸಿಗುತ್ತೆ ಸರ್, ನಮಗೆ ಎಲ್ಲಿ ನೋಡ್ಬೋದು ಈ ಸಿಲೆಬಸ್ ಎಲ್ಲ ಎಲ್ಲಿ ಸಿಗುತ್ತೆ ನೋಡಿ. ಒಂದು ಆ್ಯಪಲ್ಲಿ ಬಂದ್ಬಿಟ್ಟು ಕಂಟೆಂಟ್ಸ್ಗೆ ಹೋಗಿ, ಆ್ಯಪಲ್ಲಿ ಬಂದ್ಬಿಟ್ಟು ಕಂಟೆಂಟ್ಸ್ಗೆ ಹೋಗಿ ಫ್ರೀ ಮೆಟೀರಿಯಲ್ ಅಂತ ಕೊಟ್ಟರೆ ಅಲ್ಲಿ ಡಾಕ್ಯುಮೆಂಟ್ ಅಂತ ಬಂದರೆ ಅಲ್ಲಿ ಎಲ್ಲ ಎಲ್ಲಿದೆ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಸೊ ಅಲ್ಲಿ ನೋಡಿ ಇಲ್ಲಿ ನ್ಯೂ ಸಿಲೆಬಸ್ ಅಂತ ಕೊಟ್ಟರೆ ಇಲ್ಲಿ ಬರುತ್ತೆ ನೋಡಿ, ಎಲ್ಲ ಬ್ರಾಂಚಸ್ ಇಲ್ಲಿ ಆಲ್ಮೋಸ್ಟ್ ಇಟ್ಟಿದ್ದೀನಿ ನಿಮಗೆ. ಸೊ ಇಲ್ಲ ಅಂತಂದರೆ ಏನು ಮಾಡಿ, ಗೂಗಲ್ಗೆ ಹೋಗ್ಬಿಟ್ಟು DTEK ಅಂತ ಕೊಡಿ. DTEK.karnataka.gov.in ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ, ತಾಂತ್ರಿಕ ಶಿಕ್ಷಣ ಇಲಾಖೆ ಓಪನ್ ಆಗುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಇಂಗ್ಲೀಷ್ ತಗೊಂಡು, ಓಕೆ, ಈ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಡಿಪ್ಲೊಮಾ ಸಿಲೆಬಸ್ ಅಂತ ಕಾಣ್ತಾ ಇದೆಯಾ. ಸೊ ಡಿಪ್ಲೊಮಾ ಸಿಲೆಬಸ್ ಅಲ್ಲಿ ಹೋಗ್ಬಿಟ್ಟು C20 ಸಿಲೆಬಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ ಇಲ್ಲಿ ಓಪನ್ ಆಗುತ್ತೆ. ಎಲ್ಲ ಬ್ರಾಂಚ್ ನೋಡಿ ಇಲ್ಲಿ C20 ಸಿಲೆಬಸ್ ಇಂಜಿನಿಯರಿಂಗ್ ಅಂತ ಎಲ್ಲ ಬ್ರಾಂಚ್ ನಿಮಗೆ ಸಿಗುತ್ತೆ ನಿಮಗೆ ಇಲ್ಲಿ. ಓಕೆ, ಯಾವ ಬ್ರಾಂಚ್ ಬೇಕಾದ್ರೂ ಓಪನ್, ಫಾರ್ ಎಕ್ಸಾಂಪಲ್ ಇವಾಗ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ವ್ಯೂ ಅಂತ ಕೊಟ್ಟರೆ ಬರುತ್ತೆ ನೋಡಿ, ಎಲ್ಲ ಇಲ್ಲಿ ಬಂದ್ಬಿಡುತ್ತೆ ನಿಮ್ಗೆ, ಸ್ಕೀಮ್ ಎಲ್ಲ ಇಲ್ಲಿ ಬಂದ್ಬಿಡುತ್ತೆ ನಿಮಗೆ ಇಲ್ಲಿ. ಓಕೆ ನೋಡಿ, ಸ್ಕೀಮ್ ಎಲ್ಲ ಇಲ್ಲಿ ಬಂದ್ಬಿಡುತ್ತೆ ನಿಮಗೆ. ಓಕೆ, ಒಂದು ನಿಮಿಷ. ಓಕೆ ನೋಡಿ, ಸ್ಕೀಮ್ ಬಂತು ಇಲ್ಲಿ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್. ಅದೇ ಥರ ಇದು ಫಸ್ಟ್ ಇಯರ್ ನೋಡಿ, ಇದು ಬಂದು ಫಸ್ಟ್ ಇಯರ್, ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮ್ಮು, ಥರ್ಡ್ ಆ್ಯಂಡ್ ಫೋರ್ತ್ ಸೆಮ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಯಾವ್ದು ಬೇಕಾದ್ರೂ ಓಪನ್ ಮಾಡ್ಕೊಬೋದು. ಮೆಕ್ಯಾನಿಕಲ್ ಓಪನ್ ಮಾಡ್ಕೊಬೋದು, ಎಲ್ಲ ಬಂದ್ಬಿಡುತ್ತೆ ನಿಮಗೆ ನೋಡಿ. ಥರ್ಡು ಫೋರ್ತ್ ಇಲ್ಲಿ ಬಂದ್ಬಿಡುತ್ತೆ. ಥರ್ಡು ಫೋರ್ತ್ ಏನಿದೆ ಎಲ್ಲ ಸೇಮ್ ಬರುತ್ತೆ. ಅದೇ ಥರ ಫಿಫ್ತು ಸಿಕ್ಸ್ತು ಯಾವ್ದು ಬೇಕಾದ್ರೂ ಓಪನ್ ಮಾಡ್ಬೋದು ನೋಡಿ. ಫಿಫ್ತು ಸಿಕ್ಸ್ತು ಎಲ್ಲ ಇಲ್ಲೇ ಬಂದ್ಬಿಡುತ್ತೆ. ಓಕೆ, ಸೊ ಇಲ್ಲಿ ಏನು ಅಂತಂದ್ರೆ ಹೇಳ್ತಾ ಇರೋದು ನಾನು ನೋಡಿ, ಇಲ್ಲಿ ಎಲ್ಲರಿಗೂ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಮಾತ್ರ ವೇರಿ ಆಗೋದು. ಸೆಕೆಂಡ್ ಇಯರ್ ಥರ್ಡ್ ಇಯರ್ ಆಲ್ಮೋಸ್ಟ್ ಸೇಮ್ ಬರುತ್ತೆ, ಅಂದರೆ 900, 800 ಬರುತ್ತೆ. ಥರ್ಡ್ ಸೆಮ್ 450, ಫೋರ್ತ್ ಸೆಮ್ 450, ಫಿಫ್ತ್ ಸೆಮ್ 400, ಸಿಕ್ಸ್ ಸೆಮ್ 400 ಬರುತ್ತೆ. ಇದು ಮಾತ್ರ ಶಫ್ಲಿಂಗ್ ಆಗುತ್ತೆ, ಕೆಲವರಿಗೆ ಇಲ್ಲಿ ಬರುತ್ತೆ, ಕೆಲವರಿಗೆ ಇಲ್ಲಿ ಬರುತ್ತೆ. ಓಕೆ, ಹಿಂಗೆ ಬರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಅದನ್ನ ಸಿಲೆಬಸ್ ಪ್ರಕಾರ ನೋಡ್ಕೊಳ್ಳಿ ನೀವು ಯಾವ ಬ್ರಾಂಚ್ ಇದ್ದವರು. ಓಕೆ, ಇದಾದ್ಮೇಲೆ ನಿಮ್ಗೆ ಇವಾಗ ಒಪ್ಟೈನ್ಡ್ ಮಾರ್ಕ್ಸ್ ಬೇಕು ನಿಮ್ಗೆ. ಇವಾಗ ಒಪ್ಟೈನ್ಡ್ ಮಾರ್ಕ್ಸ್ ಅಂದ್ರೆ ಆ ಇಯರ್ದು ಏನು ತಗೊಂಡಿದ್ದೀರಾ, ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಏನು ತಗೊಂಡಿದ್ದೀರಾ ಅದು ಬೇಕಾಗಿರೋದು ನಿಮಗೆ. ಸೊ ಒಪ್ಟೈನ್ಡ್ ಮಾರ್ಕ್ಸ್ ಹೆಂಗ್ ಸರ್ ತಗೊಂಡೋದು ನನಗೆ, ಹೌ ಟು ಗೆಟ್ ಮೈ ಒಪ್ಟೈನ್ಡ್ ಮಾರ್ಕ್ಸ್. ಫಸ್ಟ್ ಇಯರ್ದು ಎಂಟ್ರಿ ಮಾಡಬೇಕು, ಸೆಕೆಂಡ್ ಇಯರ್ದು ಎಂಟ್ರಿ ಮಾಡಬೇಕು, ಥರ್ಡ್ ಇಯರ್ದು ಎಂಟ್ರಿ ಮಾಡಬೇಕು. ಎಲ್ಲಿ ಗೊತ್ತಾಗುತ್ತೆ ಅಂತಂದ್ರೆ ನಥಿಂಗ್, ಓನ್ಲಿ ಥಿಂಗ್ ಈಸ್ ಯು ಶುಡ್ ಆಸ್ಕ್ ಇನ್ ದ ಕಾಲೇಜಲ್ಲಿ ಸಿಕ್ಕಿರೋ ಕಾಲೇಜಲ್ಲಿ ಕೇಳಬೇಕು ನೀವು. ಬೇರೆ ಆಪ್ಷನ್ ಎಲ್ಲೂ ಇಲ್ಲ ನಿಮಗೆ, ಆನ್ಲೈನ್ ಎಲ್ಲೂ ಸಿಗಲ್ಲ. ಸುಮಾರು ಜನ ಹೇಳ್ತಾ ಇರ್ತೀನಿ ಆನ್ಲೈನಲ್ಲಿ ಸಿಗಲ್ಲ ಅಂತ, ಮತ್ತೆ ಆನ್ಲೈನ್ ಲಿಂಕ್ ಕಳಿಸಿ ಸರ್ ಅಂತ ಕೇಳ್ತೀರಾ. ಸೊ ನೋ ಆಪ್ಷನ್, ಕಾಲೇಜಲ್ಲಿ ಹೋಗ್ಬಿಟ್ಟು ಕೇಳಿ. ಅಲ್ಲಿ ನಿಮಗೆ ಒಂದು ರಿಜಿಸ್ಟರ್ ಇರ್ತಾರೆ, ಆ ರಿಜಿಸ್ಟ್ರಲ್ಲಿ ನಿಮಗೆ ಸೆಮಿಸ್ಟರ್ ವೈಸ್ ಮಾರ್ಕ್ಸ್ ಇರುತ್ತೆ. ಆಮೇಲೆ ಇವರೆಲ್ಲ ಇಲ್ಲಿ ರಿವಲ್ಯೂಷನ್ ಅಪ್ಲೈ ಮಾಡಿರ್ತೀರಾ, ರಿವಲ್ಯೂಷನ್ ಅಪ್ಲೈ ಮಾಡಿದ್ಮೇಲೆ ಮಾರ್ಕ್ಸ್ ಆ್ಯಡ್ ಅಪ್ ಆಗಿರುತ್ತೆ. ಸೊ ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಮ ಕಾಲೇಜಲ್ಲಿ ಹೋಗ್ಬಿಟ್ಟು ಈ ಥರ ಒಂದು ಫಾರ್ಮೆಟ್ ಬರ್ಕೊಂಡ್ಬೇಕಾದ್ರೆ ಪ್ರಿಂಟ್ಔಟ್ ತೊಗೊಂಡು ಬರ್ಕೊಬೋದಿಲ್ಲ ಅಂದರೆ ನೋಡಿ, ಬರ್ಕೊಂಡ್ಬಿಟ್ಟು 1000 ಇದೆ, 450ಗೆ ಎಷ್ಟು ಬಂದಿದೆ. ಓಕೆ, ಬರ್ಕೊಬೇಕು. ಇಲ್ಲಿ 550ಗೆ ಎಷ್ಟು ಬಂದಿದೆ ಟೋಟಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಇಯರ್ 450ಗೆ ಎಷ್ಟು, 50 ಟೋಟಲ್ ಮಾಡ್ಕೊಳ್ಳಿ. ಥರ್ಡ್ ಇಯರ್ ಟೋಟಲ್ ಮಾಡ್ಕೊಳ್ಳಿ. ಈ ಮಾರ್ಕ್ಸ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಇದು ಓನ್ಲಿ ಆಪ್ಷನ್. ಕಾಲೇಜ್ಗೆ ವಿಸಿಟ್ ಮಾಡಿ ಅಲ್ಲಿ ಕೇಳಿದ್ರೆ ನಿಮಗೆ ಎಕ್ಸಾಕ್ಟ್ ಆಗಿ ಐಡಿಯಾ ಸಿಗುತ್ತೆ. ಸೊ ಇನ್ನೂ ಡೀಟೇಲ್ ಆಗಿ ನಿಮಗೆಲ್ಲ ಸಪೋರ್ಟ್ ಬೇಕು ನನ್ನ ಕಡೆಯಿಂದ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಕ್ಲಾರಿಫೈ ಮಾಡಿದ್ದೀನಿ. ಪರ್ಸನಲ್ ಗೈಡೆನ್ಸ್ ಅಂತ ಹೇಳಿದ್ದೀನಿ, ಇದನ್ನೇ ಪರ್ಸನಲ್ ಗೈಡೆನ್ಸ್ ಅಂತ ಹೇಳೋದು. ನಿಮಗೆ ನಂಬರ್ ಸೇವ್ ಮಾಡ್ತೀನಿ, ನಂಬರ್ ಸೇವ್ ಮಾಡಿ ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ, ಸೆಷನ್ಸ್ ಮಾಡ್ತೀನಿ. ಎನಿ ಡೌಟ್ ಇದ್ದರೆ ನಿಮಗೆ ನನಗೊಂದು ಜಸ್ಟ್ ಮೆಸೇಜ್ ಮಾಡಿದ್ರೆ ಸಾಕು, ಇಲ್ಲ ಒಂದು ವಾಯ್ಸ್ ಮೆಸೇಜ್ ಕಳಿಸಿದ್ರೆ ಸಾಕು, ಇನ್ಸ್ಟೆಂಟ್ ರಿಪ್ಲೈ ಇರುತ್ತೆ. ಯಾವಾಗ ಬೇಕಾದ್ರೂ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅದನ್ನು. ಓಕೆ, ಸೊ ಇದು ಕಂಪ್ಲೀಟ್ ಸಪೋರ್ಟ್ ಇರುತ್ತೆ, ಓನ್ಲಿ ಇದು ಒಂದಕ್ಕೆ ಎಲ್ಲ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ. ಅದು ಬಿಟ್ಟು ಫ್ರೀ ಏನಿದೆ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ, ಅದು ನೋಡ್ತಾ ಇರಿ. ಸೆಷನ್ಸು ಮತ್ತು ಕಾಲೇಜ್ ಲಿಸ್ಟು, ಕಾಲೇಜ್ ಸೆಲೆಕ್ಷನ್ನು, ಪರ್ಸನಲ್ ಗೈಡೆನ್ಸು ನೆಸಸರಿ. ಸೊ ಥಿಂಕ್ ಅಬೌಟ್ ಇಟ್. ಪೇರೆಂಟ್ಸ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ನೋಡ್ತಾ ಇದ್ದರೆ ಕೆಲವ್ರು ಹೇಳ್ಬೋದು ಏನು ಸರ್ ಚಾರ್ಜಸ್ ಮಾಡ್ತೀರಾ ಅಂತ. ನನ್ನ ಟೈಮ್ ಕೊಡಬೇಕಾದ್ರೆ ನಾನು ಮಾಡಲೇಬೇಕಾಗತ್ತೆ. ಕೆಲವರು ಫ್ರೀಯಾಗಿ ಮಾಡ್ತಾವ್ರೆ ಸರ್ ಅಂತೀರಾ, ಇಟ್ಸ್ ಯುವರ್ ವಿಶ್, ನೋ ಇಶ್ಯೂ. ಓಕೆ, ಸೊ ಓವರ್ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಆಗಿ ಹೇಳಿದ್ದೀನಿ ಅನ್ಕೊತೀನಿ. ಓಕೆ, ಅಪ್ಡೇಟ್ ಯಾವ ಥರ ಮಾಡಬೇಕು, ಮಾರ್ಕ್ಸ್ ಯಾವ ಥರ ಅಪ್ಡೇಟ್ ಮಾಡಬೇಕು, ಮತ್ತು ಯಾವ ಥರ ಎಂಟ್ರಿ ಮಾಡಬೇಕು, ಎಲ್ಲಿ ನೋಡಬೇಕು, ಎಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ ಅನ್ಕೊತೀನಿ.
ಅರ್ಥ ಆಗಿಲ್ಲ ಅಂದರೆ ದಯಮಾಡಿ ಮತ್ತೆ ವಿಡಿಯೋನ ಫಸ್ಟಿಂದ ನೋಡಿ. ಓಕೆ, ಸೊ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್, ಕೀಪ್ ಎನ್ಕರೇಜಿಂಗ್ ಇಂಡಿಯಾ ಅಕಾಡೆಮಿ ಫಾರ್ ಆಲ್ ದ ಅಪ್ಡೇಟ್ಸ್. ಥ್ಯಾಂಕ್ ಯು. ಆಮೇಲೆ ಮರಿದಿರ ಗ್ರೂಪಲ್ಲಿರಪ್ಪ, ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಎಲ್ಲೆಲ್ಲೋ ಇದು ಬಿಡ್ತೀರಾ, ಆಮೇಲೆ ಗೊತ್ತಾಗಿಲ್ಲ ಅಂತೀರಾ, ಅನುಭವಿಸ್ತೀರಾ. ಥಿಂಕ್ ಓವರ್ ಇಟ್. ಓಕೆ, ಬಾಯ್ ಬಾಯ್.